ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು PM ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಈ ಒಂದು ಸೆಕೆಂಡ್ ಫೇಸನ್ನು ಯಾವ ಥರ ಅಪ್ಲೈ ಮಾಡಬೇಕನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಇದನ್ನು ಎರಡು ವಿಡಿಯೋದಾಗಿ ಮಾಡಿದ್ದೇನೆ, ಒಂದು ಪಾರ್ಟ್ A ಪಾರ್ಟ್ B. ಮೊದಲನೇದಾಗಿ ಪ್ರಧಾನ ಮಂತ್ರಿ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಅಂದ್ರೇನು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ವಿವರನ ನೋಡೋಣ. ಮೊದಲನೇದಾಗಿ ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೆಬ್ರವರಿ 13, 2024 ಈ ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆಯನ್ನು ಘೋಷಿಸ್ತಾರೆ. ಇದು ಮೇಲ್ಛಾವಣಿಯ ಸೌರ ಯೋಜನೆಯಾಗಿದ್ದು ಇದರಲ್ಲಿ 75,000 ಕೋಟಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಯೋಜನೆಯ ಪ್ರತಿ ತಿಂಗಳು 300 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಒದಗಿಸುವ ಮೂಲಕ 1 ಕೋಟಿ ಮನೆಗಳಿಗೆ ಬೆಳಕು ನೀಡುವ ಗುರಿಯನ್ನು ಹೊಂದಿದೆ. ಇದೇನೆಂದರೆ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಲು 75,000 ಕೋಟಿ ರೂಪಾಯಿಯನ್ನು ವೆಚ್ಚವನ್ನು ಮೊತ್ತವನ್ನು ಹೂಡಿಕೆ ಮಾಡಿದ್ದಾರೆ. ಇದರ ಉದ್ದೇಶ ಏನೆಂದರೆ ಪ್ರತಿಯೊಂದು ಮನೆಗೂ 300 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ನೀಡುವುದು. ಹಾಗೆ 1 ಕೋಟಿ ಭಾರತೀಯ ಮನೆಗಳಿಗೆ, ಭಾರತದ ಪೌರತ್ವವನ್ನು ಹೊಂದಿರುವಂಥ ಮನೆಯ ಸದಸ್ಯತ್ವನಿಗೆ ಇವತ್ತು ಯೋಜನೆಯನ್ನು ನೀಡುವ ಒಂದು ಗುರಿಯನ್ನು ಹೊಂದಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಡಿಯಲ್ಲಿ ಸರ್ಕಾರವು ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಅನುದಾನವನ್ನು ಜಮೆ ಮಾಡುತ್ತದೆ. ಅವರಿಗೆ ರಿಯಾಯಿತಿ ದರದಲ್ಲಿ ಬ್ಯಾಂಕ್ ಸಾಲವನ್ನು ನೀಡಲಾಗುವುದು. ಇದಕ್ಕಾಗಿ ರಾಷ್ಟ್ರೀಯ ಆನ್ಲೈನ್ ಪೋರ್ಟಲ್ ರಚಿಸಲಾಗುವುದು. ಇದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಸಂಯೋಜಿಸುತ್ತದೆ. ಒಂದು ರೀತಿಯಲ್ಲಿ ಇದು ಪೋರ್ಟಲ್ ಇಂಟರ್ಫೇಸ್ನಂತೆ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆಯಬಹುದು. ತಳಮಟ್ಟದಲ್ಲಿ ಯೋಜನೆಯನ್ನು ಉತ್ತೇಜಿಸಲು ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯಿತಿಗಳು ತಮ್ಮ ಪ್ರದೇಶಗಳಲ್ಲಿ ಮೇಲ್ಛಾವಣಿಯ ಸೌರ ವ್ಯವಸ್ಥೆಗಳನ್ನು ಉತ್ತೇಜಿಸಲು ಪ್ರೋತ್ಸಾಹಿಸಲಾಗುವುದು. ಇದಲ್ಲದೆ ಈ ಯೋಜನೆಯ ಆದಾಯವನ್ನು ಹೆಚ್ಚಿಸುವುದು, ವಿದ್ಯುತ್ ಬಿಲ್ಗಳನ್ನು ಕಡಿಮೆ ಮಾಡುವುದು ಮತ್ತು ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಏನೆಂದರೆ ಇದರಿಂದ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯಿತಿಗಳು ತಮ್ಮ ಪ್ರದೇಶಗಳಲ್ಲಿ ಮೇಲ್ಛಾವಣಿ ಸೌರ ವ್ಯವಸ್ಥೆಗಳನ್ನು ಉತ್ತೇಜಿಸಲು ಪ್ರೋತ್ಸಾಹ ನೀಡ್ತಾ ಇರುತ್ತೆ. ಇದರಿಂದ ಈ ಯೋಜನೆಯ ಆದಾಯವನ್ನು ಹೆಚ್ಚಿಸುವ ಉದ್ದೇಶ ಆಗಿರ್ಬೋದು, ಮತ್ತು ವಿದ್ಯುತ್ ಬಿಲ್ಗಳನ್ನು ಕಡಿಮೆ ಮಾಡುವ ಉದ್ದೇಶ ಆಗಿರ್ಬೋದು, ಒಂದು ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಒಂದು ಉದ್ದೇಶ ಆಗಿರ್ಬೋವನ್ನು ಹೊಂದಿದೆ ಈ ಒಂದು ಯೋಜನೆ. ಪ್ರಧಾನಮಂತ್ರಿ ಸೂರ್ಯಘರ್ ವಿದ್ಯುತ್ ಯೋಜನೆ ಭಾರತ ಸರ್ಕಾರವು ಪ್ರಾರಂಭಿಸಿರುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ರೂಫ್ ಟಾಪ್ ಸೋಲಾರ್ ಮೂಲಕ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿ ಹೊಂದಿದೆ. 2024-25 ಯೋಜನೆಯಲ್ಲಿ ಬಜೆಟ್ನಲ್ಲಿ ಈ ಒಂದು ಯೋಜನೆಯನ್ನು ಘೋಷಿಸಲಾಗಿದೆ. 2024-25 ಬಜೆಟ್ನಲ್ಲಿ ಈ ಒಂದು ಕೇಂದ್ರ ಸರ್ಕಾರವು ಈ ಒಂದು ಯೋಜನೆಯನ್ನು ಘೋಷಿಸುತ್ತಾರೆ. ಅರ್ಹತೆ ಏನೆಲ್ಲಾಗಿರಬೇಕು? ಈ ಯೋಜನೆಯ ಪಡೆಯಲು ನೀವು ನಿಮ್ಮ ಸ್ವಂತ ಮನೆಯನ್ನು ಹೊಂದಿರಬೇಕು. ಸೌರ ಮೇಲ್ಛಾವಣಿಯ ವ್ಯವಸ್ಥೆಯನ್ನು ಸ್ಥಾಪಿಸಲು ನಿಮ್ಮ ಮನೆಯ ಛಾವಣಿಯ ಮೇಲೆ ಸಾಕಷ್ಟು ಸ್ಥಳಾವಕಾಶ ಇರಬೇಕು. ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಮತ್ತು ದಾಖಲಾತಿಗಳನ್ನು ಸಲ್ಲಿಸಬೇಕು. ಈ ಯೋಜನೆಯನ್ನು ಪಡೆದುಕೊಳ್ಳಲು ಅರ್ಜಿ ಹಾಕಬೇಕು ಮತ್ತು ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸರಾಸರಿ ವಿದ್ಯುತ್ ಬಳಕೆ, ಸೂಕ್ತವಾದ ಸೌರ ವಿದ್ಯುತ್ ಸಂಸ್ಥೆಯ ವ್ಯವಸ್ಥೆ ಸಾಮರ್ಥ್ಯ, ಸಹಾಯ ಇಲ್ಲಿ ನೋಡಿ 0 ಇಂದ 150 ಯೂನಿಟ್ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ವಿದ್ಯುತ್ತನ್ನು ಉಪಯೋಗಿಸ್ತಿದ್ದೀರಾ, 150 ಯೂನಿಟ್ ವಿದ್ಯುತ್ತನ್ನು ಉಪಯೋಗಿಸ್ತಿದ್ದರೆ ನೀವು 1 ರಿಂದ 2 ಕಿಲೋವ್ಯಾಟ್ ವಿದ್ಯುತ್ ಸೌರ ಘಟಕವನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದಕ್ಕೆ ನಿಮಗೆ ಗೌರ್ಮೆಂಟಿಂದ, ಕೇಂದ್ರ ಸರ್ಕಾರದಿಂದ 30,000ದಿಂದ 60,000ದವರೆಗೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಹಾಯಧನವನ್ನು ಮಾಡ್ತಾರೆ. 150ರಿಂದ 300 ಯೂನಿಟ್ ವಿದ್ಯುತ್ ನೀವೇನಾದರೂ ನಿಮ್ಮ ಮನೆಯಲ್ಲಿ ಬಳಕೆಯಾಗುತ್ತಿತ್ತಂದರೆ ನೀವು 2 ರಿಂದ 3 ಕಿಲೋವ್ಯಾಟ್ ಸೌರ ಘಟಕವನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದಕ್ಕೆ ನಿಮಗೆ 60,000ದಿಂದ 78,000ದವರೆಗೆ ನಿಮಗೆ ಸಹಾಯಧನವನ್ನು ಕೇಂದ್ರ ಸರ್ಕಾರದಿಂದ ನಿಮಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತದೆ. 300ಕ್ಕಿಂತ ಹೆಚ್ಚು ಏನಾದರೂ ವಿದ್ಯುತ್ತನ್ನು ಉಪಯೋಗಿಸ್ತಿದ್ದರೆ ನೀವು 3 ಕಿಲೋವ್ಯಾಟ್ಗಿಂತ ಅಧಿಕವಾದಂಥ ಒಂದು ಸೋಲಾರ್ ಘಟಕವನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇದಕ್ಕೆ ನಿಮಗೆ 78,000ದವರೆಗೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಬಗ್ಗೆ ವೈಶಿಷ್ಟ್ಯ ಮತ್ತು ವಿವರಗಳನ್ನು ನೋಡೋಣ. ಏನಿದೆ ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಇದೆಯಿಲ್ಲ, ಇದರ ಹೆಸರು ಈಗಾಗಲೇ ಗೊತ್ತಿದೆ. ಘೋಷಿಸಿದ್ದು ಫೆಬ್ರವರಿ 15, 2024. ಭಾರತದ ವಿವಿಧ ರಾಜ್ಯಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಬಹುದು. ಪ್ರಾರಂಭಿಸಿದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಪ್ರಾರಂಭವಾಯಿತು. ಫಲಾನುಭವಿ 1 ಕೋಟಿ ದೇಶೀಯ ಬಳಕೆದಾರರಾಗಿರಬೇಕು. ಉದ್ದೇಶ ಸೌರ ಫಲಕಗಳನ್ನು ಅಳವಡಿಸಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವುದು. ಉದ್ದೇಶ ಏನಾಗಿದೆ ಅಂದರೆ ಈ ಒಂದು ಸೌರ ಫಲಕಗಳನ್ನು ಅಳವಡಿಸಿ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವುದಾಗಿದೆ. ನೆಕ್ಸ್ಟ್, ನೋಂದಣಿ ಪ್ರಕ್ರಿಯೆ. ಯೋಜನೆ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ವಿವರದ ಪ್ರಕ್ರಿಯೆಯನ್ನು ಪರಿಶೀಲಿಸಿ. ವೆಬ್ಸೈಟ್ ಇಲ್ಲಿದೆ. ಈಗ ಈ ವೆಬ್ಸೈಟದ ಲಿಂಕನ್ನು ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಫಸ್ಟಲ್ಲೇ ಇರುತ್ತೆ. ಅಲ್ಲಿ ಹೋಗಿ ನೀವು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ಯೋಜನೆಯ ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ಬೋದು.
ನೋಂದಣಿ ಪ್ರಕ್ರಿಯೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಅರ್ಹತೆ ಏನಾಗಿರಬೇಕು, ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆಗೆ ಅರ್ಹತೆಯ ಮಾನದಂಡಗಳು ಹೀಗಿವೆ. ಭಾರತೀಯ ಪೌರತ್ವವನ್ನು ಹೊಂದಿರಬೇಕು, ಭಾರತೀಯ ಪ್ರಜೆಯಾಗಿರಬೇಕು ಅವರು. ನೆಕ್ಸ್ಟ್ ಆಸ್ತಿ ಮಾಲೀಕತ್ವ, ಅರ್ಜಿದಾರರು ಸೌರ ಫಲಕಗಳನ್ನು ಅಳವಡಿಸಲು ಸೂಕ್ತವಾದ ಚಾವಣಿಯೊಂದಿಗೆ ಮನೆ ಹೊಂದಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕಾಗುತ್ತೆ. ಮಾನ್ಯವಾದ ವಿದ್ಯುತ್ ಸಂಪರ್ಕ, ಅರ್ಜಿದಾರರು ಮಾನ್ಯವಾದ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕಾಗುತ್ತೆ. ಇತರ ಸಬ್ಸಿಡಿ ಯಾವುದೇ ಪ್ರಯೋಜನವಿಲ್ಲ. ಅರ್ಜಿದಾರರು ಈ ಹಿಂದೆ ಯಾವುದಾದ್ರೂ ಸೌರ ಫಲಕ ಸಬ್ಸಿಡಿಗಳನ್ನು ಪಡೆದಿರಬಾರ್ದು. ಸೊ ಇದು ಆಗಿತ್ತು ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆಯ ಒಂದು ಮಾಹಿತಿ. ಸಂಕ್ಷಿಪ್ತವಾಗಿ ಇರ್ತೇನೆ, ಇದು ಒಂದು ಉಚಿತ ವಿದ್ಯುತ್ತನ್ನು ಕೊಡುವಂಥ ಒಂದು ಯೋಜನೆ ಆಗಿದೆ. ಇದಕ್ಕೆ ಕೇಂದ್ರ ಸರ್ಕಾರದಿಂದ ನಿಮಗೆ ಸಬ್ಸಿಡಿ ರೂಪದಲ್ಲಿ ಮೊತ್ತವನ್ನು ಕೊಡ್ತಾರೆ. ನಿಮಗೆ ಏನು 1 ಕಿಲೋವ್ಯಾಟಿಂದ 1 ರಿಂದ 2 ಕಿಲೋವ್ಯಾಟನ್ನು ನೀವು ಇನ್ಸ್ಟಾಲ್ ಮಾಡಿದರೆ ನಿಮಗೆ 30,000ದಿಂದ 60,000ದವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ. ಅದೇ 2 ರಿಂದ 3 ಕಿಲೋವ್ಯಾಟನ್ನು ಇನ್ಸ್ಟಾಲ್ ಮಾಡಿದರೆ ನಿಮಗೆ 60,000ದಿಂದ 78,000ದವರೆಗೆ ನಿಮಗೆ ಸಹಾಯಧನವನ್ನು ಸಿಗುತ್ತೆ. ಅದೇ ನಿಮಗೆ 3 ಕಿಲೋವ್ಯಾಟ್ಗಿಂತ ಹೆಚ್ಚು ಏನಾದರೂ ಇನ್ಸ್ಟಾಲ್ ಮಾಡಿದರೆ ನಿಮಗೆ 78,000ವನ್ನು ನಿಮಗೆ ಏನು ಸಬ್ಸಿಡಿ ರೂಪದಲ್ಲಿ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಇವತ್ತು ಇದು ಅಲ್ಲದೆ ನೀವು ಮತ್ತೇನೆಲ್ಲ ಮಾಡ್ಬೋದು, ನೀವು ಒಂದು ವೇಳೆ 1 ಕಿಲೋವ್ಯಾಟ್ಗಿಂತ 2 ಕಿಲೋವ್ಯಾಟನ್ನು ಇನ್ಸ್ಟಾಲ್ ಮಾಡಿದ್ರಿ ಅಂದರೆ ನಿಮಗೆ 2 ಕಿಲೋವ್ಯಾಟ್ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಮಲ್ಲಿ ಏನು ಕರೆಂಟನ್ನು ಉತ್ಪತ್ತಿ ಆಗುತ್ತೆ ಅದನ್ನು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಬಳಕೆ ಮಾಡಿ ಅದನ್ನು ನೀವು KBಗೆ ಅಂದರೆ ನಿಮ್ಮ ಹತ್ತಿರದ ಬೆಸ್ಕಾಮ್ಗಳಿಗೆ ನೀವು ಇದನ್ನು ಸೇಲ್ ಮಾಡ್ಬೋದು. ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಸ್ಕಾಮ್ ಆಗಿರ್ಬೋದು, ಜೆಸ್ಕಾಮ್ ಆಗಿರ್ಬೋದು, ಎಸ್ಕಾಮ್ಗಳಿಗೆ ನೀವು ಇದನ್ನು ಸೇಲ್ ಮಾಡ್ಬೋದು. ಸೊ ಸೇಲ್ ಮಾಡೋದ್ರಿಂದ 1 ಕಿಲೋವ್ಯಾಟಿಗೆ ಇಷ್ಟು ಅಂತೇಳಿ ದುಡ್ಡನ್ನು ಕೊಟ್ಟು ಅವರು ನಿಮ್ಮಲ್ಲಿ ವಿದ್ಯುತ್ತನ್ನು ಖರೀದಿ ಮಾಡ್ತಾರೆ. ಇದರಿಂದ ನಿಮಗೆ ಇದು ಒಂದು ಏನು ನಿಮಗೆ ಇದರಿಂದ ಲಾಭವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಮನೆಗೆ ಉಚಿತ ವಿದ್ಯುತ್ತನ್ನು ನೀವು ಇದನ್ನು ಉಚಿತವಾಗಿಯೇ ಬಳಸ್ಬೋದು. ಸೊ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಉಪಯೋಗಿಸಿ ಮಿಕ್ಕಿದ್ದನ್ನು ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು ನೀವು ಹತ್ತಿರದ ಜೆಸ್ಕಾಮ್ಗಳಿಗೆ, ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಸ್ಕಾಮ್ಗಳಿಗೆ ನೀವು ಕರೆಂಟ್ ವಿದ್ಯುತ್ ಶಕ್ತಿ ಏನು ನಿಗಮ ಇರುತ್ತೆ ಅದಕ್ಕೆ ನೀವು ಸೇಲನ್ನು ಮಾಡ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಇನ್ನು